ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಭಾಗ 1. ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ. ಬೆಳಿಗ್ಗೆ ಎಚ್ಚರವಾದ ತಕ್ಷಣ ನಿಮ್ಮ ಕೈ ಮೊದಲು ಯಾವುದನ್ನು ಮುಟ್ಟುತ್ತದೆ? ದೇವರ ಫೋಟೋವನ್ನು, ಅಮ್ಮನ ಮುಖವನ್ನು ಅಥವಾ ನಿಮ್ಮ ಪಕ್ಕದಲ್ಲೇ ಮಲಗಿದ್ದ ಮೊಬೈಲ್ ಫೋನನ್ನು? ಇಂದಿನ ದಿನಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಬಹುತೇಕರಿಗೆ ಒಂದೇ, ಅದು ಮೊಬೈಲ್. ಕಣ್ಣು ತೆರೆಯುವ ಮೊದಲೇ ನಮ್ಮ ಮನಸ್ಸು ಸಾಮಾಜಿಕ ಜಾಲತಾಣಗಳ ಸೆರೆಯಲ್ಲಿ ಸಿಲುಕಿಬಿಡುತ್ತದೆ. ಒಂದು ಕಾಲದಲ್ಲಿ ಬೆಳಗಿನ ಮೊದಲ ಆಲೋಚನೆ ಭಗವಂತನ ಸ್ಮರಣೆಯಾಗಿತ್ತು. ಇಂದು ಅದು ಯಾರೋ ಪೋಸ್ಟ್ ಮಾಡಿದ ಒಂದು ಫೋಟೋ, ಒಂದು ಸ್ಟೇಟಸ್, ಒಂದು ರೀಲ್ ಆಗಿಬಿಟ್ಟಿದೆ. ಇದು ಒಂದು ಸಣ್ಣ ಬದಲಾವಣೆಯಂತೆ ಕಂಡರೂ ಇದು ನಮ್ಮ ಇಡೀ ಮನಸ್ಸಿನ ರಚನೆಯನ್ನೇ ನಿಧಾನವಾಗಿ ಬದಲಾಯಿಸುತ್ತಿದೆ ಎಂಬುದನ್ನು ನಾವು ಅರಿಯಬೇಕಿದೆ. ಸಾಮಾಜಿಕ ಮಾಧ್ಯಮ ಎಂಬುದು ಇಂದಿನ ಕಾಲದ ಅತ್ಯಂತ ಶಕ್ತಿಶಾಲಿ ಆಯುಧ. ಇದು ಜ್ಞಾನವನ್ನೂ ಕೊಡಬಲ್ಲದು, ಅಜ್ಞಾನವನ್ನೂ ಹಂಚಬಲ್ಲದು. ಇದು ಸಂಪರ್ಕವನ್ನು ಬೆಸೆಯಬಲ್ಲದು, ಸಂಬಂಧಗಳನ್ನೂ ಮುರಿಯಬಲ್ಲದು. ಆದರೆ ಇಂದು ನಾವು ಗಮನಿಸಬೇಕಾದ ಗಂಭೀರ ವಿಷಯವೆಂದರೆ, ಈ ಮಾಧ್ಯಮ ನಮ್ಮ ಮನಸ್ಸಿನ ಶಾಂತಿಯನ್ನು, ನಮ್ಮ ಆತ್ಮತೃಪ್ತಿಯನ್ನು ನಿಧಾನವಾಗಿ ಕಸಿದುಕೊಳ್ಳುತ್ತಿದೆ ಎಂಬುದು. ಪ್ರಾಚೀನ ಕಾಲದ ಋಷಿಮುನಿಗಳು ಮನಸ್ಸನ್ನು ಒಂದು ಚಂಚಲ ಕೋತಿಗೆ ಹೋಲಿಸಿದ್ದರು. ಆ ಕೋತಿ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜಿಗಿಯುತ್ತಲೇ ಇರುತ್ತದೆ. ಇಂದು ಸಾಮಾಜಿಕ ಜಾಲತಾಣ ಆ ಕೋತಿಗೆ ಸಾವಿರಾರು ಕೊಂಬೆಗಳನ್ನು ಕೊಟ್ಟುಬಿಟ್ಟಿದೆ. ಒಂದು ರೀಲ್ನಿಂದ ಇನ್ನೊಂದು ರೀಲ್ಗೆ, ಒಂದು ಪೋಸ್ಟ್ನಿಂದ ಇನ್ನೊಂದು ಪೋಸ್ಟ್ಗೆ ನಮ್ಮ ಮನಸ್ಸು ಎಂದಿಗೂ ಒಂದೇ ಕಡೆ ನಿಲ್ಲದ ಸ್ಥಿತಿಗೆ ತಲುಪಿಬಿಟ್ಟಿದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಜೀವನದ ಅತ್ಯುತ್ತಮ ಕ್ಷಣಗಳನ್ನು ಮಾತ್ರ ಪ್ರದರ್ಶಿಸುತ್ತಾರೆ. ಸುಂದರ ರಜಾದಿನಗಳು, ದುಬಾರಿ ಕಾರುಗಳು, ಸಂತೋಷದ ಕುಟುಂಬ ಫೋಟೋಗಳು, ಇವೆಲ್ಲವನ್ನೂ ನೋಡುತ್ತಾ ನಮ್ಮ ಮನಸ್ಸು ಅರಿವಿಲ್ಲದೆಯೇ ನಮ್ಮ ಸ್ವಂತ ಜೀವನದೊಂದಿಗೆ ಹೋಲಿಕೆ ಮಾಡಿಕೊಳ್ಳಲು ಶುರುಮಾಡುತ್ತದೆ. ಈ ಹೋಲಿಕೆಯೇ ಎಲ್ಲಾ ದುಃಖಗಳ ಮೂಲ ಎಂದು ಭಗವದ್ಗೀತೆ ಸಾರುತ್ತದೆ. ಆದರೆ ನಾವು ಆ ಸತ್ಯವನ್ನು ಮರೆತು ಪರರ ತೋರಿಕೆಯ ಬದುಕನ್ನು ನಿಜವೆಂದು ನಂಬಿ ನಮ್ಮ ಸ್ವಂತ ಬದುಕನ್ನು ಕಡೆಗಣಿಸುತ್ತಿದ್ದೇವೆ. ಈ ಸೂಕ್ಷ್ಮ ಸಮಸ್ಯೆಯ ಆಳಕ್ಕಿಳಿದು ನೋಡೋಣ. ಸಾಮಾಜಿಕ ಮಾಧ್ಯಮ ನಮ್ಮ ಮನಸ್ಸಿನ ಮೇಲೆ ನಿಜವಾಗಿಯೂ ಏನು ಪರಿಣಾಮ ಬೀರುತ್ತಿದೆ? ಇದು ನಮ್ಮ ಏಕಾಗ್ರತೆಯನ್ನು ಹೇಗೆ ಕುಗ್ಗಿಸುತ್ತಿದೆ? ನಮ್ಮ ಆತ್ಮಗೌರವವನ್ನು ಹೇಗೆ ಆಳುತ್ತಿದೆ? ಮತ್ತು ಇದರಿಂದ ಹೊರಬಂದು ನಿಜವಾದ ಆಂತರಿಕ ಶಾಂತಿಯನ್ನು ಪಡೆಯುವುದು ಹೇಗೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಒಂದು ಆಳವಾದ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಇಂದು ನಾವು ಹೊರಡೋಣ. ನಮ್ಮ ಮೆದುಳು ಎಂಬುದು ಒಂದು ಅದ್ಭುತವಾದ ಯಂತ್ರ. ಅದು ಪ್ರತಿ ಕ್ಷಣವೂ ಕಲಿಯುತ್ತಲೇ ಇರುತ್ತದೆ, ಬದಲಾಗುತ್ತಲೇ ಇರುತ್ತದೆ. ಆದರೆ ಈ ಬದಲಾವಣೆ ಯಾವಾಗಲೂ ಒಳ್ಳೆಯದೇ ಆಗಬೇಕೆಂದೇನಿಲ್ಲ. ಸಾಮಾಜಿಕ ಜಾಲತಾಣಗಳನ್ನು ರೂಪಿಸಿದವರು ಒಂದು ವಿಷಯವನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದಾರೆ: ಮನುಷ್ಯನ ಮನಸ್ಸು ಅನಿರೀಕ್ಷಿತ ಬಹುಮಾನಗಳಿಗೆ ಬಹುಬೇಗ ಆಕರ್ಷಿತವಾಗುತ್ತದೆ ಎಂಬುದನ್ನು. ಪ್ರತಿ ಬಾರಿ ನಾವು ಫೋನ್ ಸ್ಕ್ರೋಲ್ ಮಾಡಿದಾಗ ಮುಂದಿನ ಪೋಸ್ಟ್ ಏನಿರಬಹುದು ಎಂಬ ಕುತೂಹಲ ನಮ್ಮಲ್ಲಿ ಡೋಪಮೈನ್ ಎಂಬ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತದೆ. ಇದೇ ರಾಸಾಯನಿಕ ಜೂಜಾಟದಲ್ಲಿ, ಮಾದಕ ವ್ಯಸನದಲ್ಲಿ ಕೂಡ ಬಿಡುಗಡೆಯಾಗುತ್ತದೆ ಎಂಬುದನ್ನು ವಿಜ್ಞಾನಿಗಳು ದೃಢಪಡಿಸಿದ್ದಾರೆ. ಅಂದರೆ ನಮ್ಮ ಕೈಯಲ್ಲಿರುವ ಈ ಸಣ್ಣ ಸಾಧನ ನಿಧಾನವಾಗಿ ನಮ್ಮನ್ನು ಒಂದು ಅಗೋಚರ ವ್ಯಸನಕ್ಕೆ ಒಳಪಡಿಸುತ್ತಿದೆ. ಪುರಾತನ ಕಥೆಯೊಂದನ್ನು ನೆನಪಿಸಿಕೊಳ್ಳೋಣ. ಒಬ್ಬ ಶಿಷ್ಯ ತನ್ನ ಗುರುವಿನ ಬಳಿ ಬಂದು ಕೇಳಿದನಂತೆ: ಗುರುಗಳೇ, ನನ್ನ ಮನಸ್ಸು ಸದಾ ಚಂಚಲವಾಗಿದೆ, ಅದನ್ನು ಹೇಗೆ ನಿಯಂತ್ರಿಸುವುದು? ಗುರುಗಳು ಮುಗುಳು ನಗುತ್ತಾ ಹೇಳಿದರಂತೆ: ನೀನು ಒಂದು ಬಾವಿಯ ಬಳಿ ಹೋಗಿ ನೀರಿನ ಮೇಲ್ಮೈಯನ್ನು ನೋಡು. ಗಾಳಿ ಬೀಸಿದಾಗ ಆ ನೀರಿನಲ್ಲಿ ಅಲೆಗಳೇಳುತ್ತವೆ. ಆಗ ಆ ನೀರಿನಲ್ಲಿ ನಿನ್ನ ಮುಖ ಸ್ಪಷ್ಟವಾಗಿ ಕಾಣುವುದಿಲ್ಲ. ಆದರೆ ಗಾಳಿ ನಿಂತಾಗ, ನೀರು ಶಾಂತವಾದಾಗ ನಿನ್ನ ನಿಜವಾದ ಪ್ರತಿಬಿಂಬ ಕಾಣುತ್ತದೆ. ಇಂದಿನ ಸಾಮಾಜಿಕ ಮಾಧ್ಯಮ ನಮ್ಮ ಮನಸ್ಸೆಂಬ ಬಾವಿಯಲ್ಲಿ ನಿರಂತರವಾಗಿ ಗಾಳಿ ಬೀಸುತ್ತಲೇ ಇದೆ. ಒಂದು ಕ್ಷಣವೂ ನಮ್ಮ ಮನಸ್ಸು ಶಾಂತವಾಗಲು ಬಿಡುತ್ತಿಲ್ಲ. ಹೀಗಾಗಿಯೇ ನಮಗೆ ನಮ್ಮ ನಿಜವಾದ ಸ್ವರೂಪ, ನಮ್ಮ ಆಂತರ್ಯದ ಧ್ವನಿ ಕೇಳಿಸುತ್ತಲೇ ಇಲ್ಲ. ಇಂದಿನ ಯುವಜನತೆಯ ಸ್ಥಿತಿಯನ್ನು ಗಮನಿಸಿ. ಒಂದು ಪುಸ್ತಕವನ್ನು 10 ನಿಮಿಷ ಓದಲು ಕೂಡ ಸಾಧ್ಯವಾಗದಷ್ಟು ನಮ್ಮ ಏಕಾಗ್ರತೆ ಕುಸಿದುಬಿಟ್ಟಿದೆ. ಏಕೆಂದರೆ ನಮ್ಮ ಮೆದುಳು ಈಗ ಕೇವಲ 15-20 ಸೆಕೆಂಡುಗಳ ವಿಡಿಯೋಗಳಿಗೆ ಒಗ್ಗಕೊಂಡು ಬಿಟ್ಟಿದೆ. ದೀರ್ಘಕಾಲ ಒಂದು ವಿಷಯದ ಮೇಲೆ ಗಮನ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನೇ ನಾವು ಕಳೆದುಕೊಳ್ಳುತ್ತಿದ್ದೇವೆ. ಇದು ಕೇವಲ ಓದುವ ಸಾಮರ್ಥ್ಯದ ಮೇಲಷ್ಟೇ ಅಲ್ಲ, ನಮ್ಮ ಕನಸುಗಳನ್ನು ಬೆನ್ನಟ್ಟುವ, ನಮ್ಮ ಗುರಿಗಳನ್ನು ಸಾಧಿಸುವ ಶಕ್ತಿಯ ಮೇಲೂ ಆಳವಾದ ಪರಿಣಾಮ ಬೀರುತ್ತಿದೆ. ಏಕೆಂದರೆ ಯಾವುದೇ ದೊಡ್ಡ ಸಾಧನೆ ದೀರ್ಘಕಾಲದ ತಾಳ್ಮೆ ಮತ್ತು ಏಕಾಗ್ರತೆಯನ್ನು ಬೇಡುತ್ತದೆ. ಆದರೆ ತಕ್ಷಣದ ಸಂತೋಷಕ್ಕೆ ಒಗ್ಗಕೊಂಡ ಮನಸ್ಸು ದೀರ್ಘಕಾಲದ ಪ್ರಯತ್ನಕ್ಕೆ ತಾಳ್ಮೆ ಕಳೆದುಕೊಳ್ಳುತ್ತದೆ. ಇದೊಂದು ಗಂಭೀರ ಆಧ್ಯಾತ್ಮಿಕ ಬಿಕ್ಕಟ್ಟೂ ಕೂಡ ಹೌದು.
ಏಕೆಂದರೆ ಆತ್ಮಸಾಕ್ಷಾತ್ಕಾರ, ಧ್ಯಾನ, ಆತ್ಮಾವಲೋಕನ ಇವೆಲ್ಲವಕ್ಕೂ ಮೌನ ಬೇಕು, ಏಕಾಂತ ಬೇಕು. ಆದರೆ ಇಂದು ನಾವು ಮೌನವನ್ನೇ ಭಯಪಡುವ ಸ್ಥಿತಿಗೆ ತಲುಪಿಬಿಟ್ಟಿದ್ದೇವೆ. 1 ನಿಮಿಷ ಫೋನ್ ಇಲ್ಲದೆ ಕುಳಿತುಕೊಳ್ಳಲು ಕೂಡ ನಮಗೆ ಅಸಹನೀಯವಾಗುತ್ತದೆ. ಒಂದು ಸತ್ಯವನ್ನು ಒಪ್ಪಿಕೊಳ್ಳೋಣ. ಸಾಮಾಜಿಕ ಜಾಲತಾಣ ಎಂಬುದು ಒಂದು ರಂಗಮಂಟಪ. ಅಲ್ಲಿ ಪ್ರತಿಯೊಬ್ಬರೂ ನಟರಾಗಿ ಬಿಡ್ತಾರೆ. ತಮ್ಮ ನಿಜವಾದ ಬದುಕಿನ ಕಷ್ಟ, ದುಃಖ, ಸೋಲುಗಳನ್ನು ಮರೆಮಾಚಿ ಕೇವಲ ಸುಂದರವಾದ, ಸಂತೋಷಮಯವಾದ ಚಿತ್ರಗಳನ್ನಷ್ಟೇ ಪ್ರದರ್ಶಿಸುತ್ತಾರೆ. ಆದರೆ ಇದನ್ನು ನೋಡುವ ನಾವು ಇದೇ ಅವರ ನಿಜವಾದ ಜೀವನ ಎಂದು ನಂಬಿಬಿಡುತ್ತೇವೆ. ಮತ್ತು ನಮ್ಮ ಸ್ವಂತ ಜೀವನದ ಸಾಮಾನ್ಯ ದಿನಚರಿಯನ್ನು ಅವರ ಆಯ್ದ, ಅಲಂಕೃತ ಕ್ಷಣಗಳೊಂದಿಗೆ ಹೋಲಿಸಿ ನಮ್ಮನ್ನೇ ಕಡಿಮೆ ಎಂದು ಭಾವಿಸಿಬಿಡುತ್ತೇವೆ. ಇದೊಂದು ಅನ್ಯಾಯದ ಹೋಲಿಕೆ. ಒಬ್ಬ ವ್ಯಕ್ತಿಯ ರಂಗಮಂಟಪದ ಪ್ರದರ್ಶನವನ್ನು ನಮ್ಮ ಸ್ವಂತ ಪರದೆಯ ಹಿಂದಿನ ನಿಜ ಜೀವನದೊಂದಿಗೆ ಹೋಲಿಸುತ್ತಿದ್ದೇವೆ. ಒಂದು ಸುಂದರವಾದ ಉಪಮೆಯನ್ನು ಗಮನಿಸಿ. ಚಂದ್ರ ಸ್ವತಃ ಬೆಳಕನ್ನು ಹೊಂದಿಲ್ಲ, ಅವನು ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತಾನೆ ಅಷ್ಟೇ. ಆದರೆ ರಾತ್ರಿಯ ಕತ್ತಲಲ್ಲಿ ಅವನ ಬೆಳಕೇ ನಮಗೆ ಸಾಂತ್ವನ ನೀಡುತ್ತದೆ. ಇಂದಿನ ಸಾಮಾಜಿಕ ಮಾಧ್ಯಮದ ಫೋಟೋಗಳು ಹಾಗೆಯೇ. ಅವು ಆ ಕ್ಷಣದ ಪ್ರತಿಬಿಂಬ ಅಷ್ಟೇ, ಇಡೀ ಜೀವನದ ಸತ್ಯವಲ್ಲ. ಆದರೆ ನಾವು ಆ ಪ್ರತಿಫಲಿತ ಬೆಳಕನ್ನೇ ನಿಜವಾದ ಸೂರ್ಯನೆಂದು ನಂಬಿ ನಮ್ಮ ಸ್ವಂತ ಸೂರ್ಯನನ್ನೇ ಮರೆತು ಬಿಡುತ್ತಿದ್ದೇವೆ. ಪ್ರತಿಯೊಬ್ಬ ಮನುಷ್ಯನ ಒಳಗೂ ಒಂದು ಸೂರ್ಯ ಇದ್ದಾನೆ, ಅವನ ಸ್ವಂತ ಪ್ರತಿಭೆ, ಅವನ ಸ್ವಂತ ಬೆಳಕು. ಆದರೆ ಪರರ ಪ್ರತಿಫಲಿತ ಬೆಳಕಿನ ಹಿಂದೆ ಓಡುತ್ತಾ ನಮ್ಮ ಒಳಗಿನ ಸೂರ್ಯನನ್ನೇ ನಾವು ಮರೆತು ಬಿಡುತ್ತಿದ್ದೇವೆ. ಲೈಕ್ ಮತ್ತು ಫಾಲೋವರ್ಸ್ ಎಂಬ 2 ಪದಗಳು ಇಂದಿನ ಪೀಳಿಗೆಯ ಆತ್ಮಗೌರವದ ಅಳತೆಗೋಲಾಗಿ ಬಿಟ್ಟಿವೆ. ಒಂದು ಪೋಸ್ಟ್ಗೆ ಸಾಕಷ್ಟು ಲೈಕ್ ಬಂದರೆ ಸಂತೋಷ, ಬಾರದಿದ್ದರೆ ದುಃಖ, ಆತಂಕ, ತನ್ನ ಬಗ್ಗೆಯೇ ಅಸಮಾಧಾನ. ಇದೊಂದು ಅಪಾಯಕಾರಿ ಪ್ರವೃತ್ತಿ. ಏಕೆಂದರೆ ನಮ್ಮ ಸಂತೋಷ, ನಮ್ಮ ಆತ್ಮಗೌರವ ಇನ್ನೊಬ್ಬರ ಬೆರಳಿನ ಒತ್ತಡದ ಮೇಲೆ ಅವಲಂಬಿತವಾಗಿ ಬಿಟ್ಟಿದೆ. ನಮ್ಮ ಆಂತರಿಕ ಮೌಲ್ಯವನ್ನು ಬಾಹ್ಯ ಮಾನದಂಡಗಳಿಂದ ಅಳೆಯುವುದೇ ಎಲ್ಲ ಆಧ್ಯಾತ್ಮಿಕ ಗ್ರಂಥಗಳು ಎಚ್ಚರಿಸುವ ದೊಡ್ಡ ತಪ್ಪು. ನಮ್ಮ ಮೌಲ್ಯ ನಮ್ಮ ಒಳಗಿಂದ ಬರಬೇಕೇ ಹೊರತು ಪರರ ಒಪ್ಪಿಗೆಯಿಂದಲ್ಲ ಎಂಬ ಈ ಸತ್ಯವನ್ನು ನಾವು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೇವೆ. ಒಬ್ಬ ಯುವತಿಯ ಕಥೆಯನ್ನು ಕೇಳಿ. ಆಕೆ ಪ್ರತಿದಿನ ಗಂಟೆಗಟ್ಟಲೆ ತನ್ನ ಫೋಟೋಗಳನ್ನು ಎಡಿಟ್ ಮಾಡಿ ಪರಿಪೂರ್ಣವಾದ ಕೋನದಲ್ಲಿ, ಪರಿಪೂರ್ಣ ಬೆಳಕಿನಲ್ಲಿ ಪೋಸ್ಟ್ ಮಾಡುತ್ತಿದ್ದಳು. ಆದರೆ ಕನ್ನಡಿಯಲ್ಲಿ ತನ್ನ ನಿಜವಾದ ಮುಖವನ್ನು ನೋಡಿದಾಗ ಅವಳಿಗದು ಅಪರಿಚಿತವಾಗಿ, ಅಸಮಾಧಾನಕರವಾಗಿ ಕಾಣಿಸುತ್ತಿತ್ತು. ಅವಳು ತನ್ನದೇ ನಿಜವಾದ ಸ್ವರೂಪವನ್ನು ಪ್ರೀತಿಸಲಾಗದ ಸ್ಥಿತಿಗೆ ತಲುಪಿದ್ದಳು. ಇದು ಒಂದೇ ಒಬ್ಬ ಯುವತಿಯ ಕಥೆಯಲ್ಲ, ಇದು ಇಂದಿನ ಲಕ್ಷಾಂತರ ಜನರ ಆಂತರಿಕ ಸಂಘರ್ಷದ ಪ್ರತಿಬಿಂಬ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಅಂದರೆ ಇನ್ನೊಬ್ಬರ ದಾರಿಯನ್ನು ಪರಿಪೂರ್ಣವಾಗಿ ನಡೆಯುವುದಕ್ಕಿಂತ ನಮ್ಮ ಸ್ವಂತ ದಾರಿಯಲ್ಲಿ ಅಪೂರ್ಣವಾಗಿ ನಡೆಯುವುದೇ ಶ್ರೇಷ್ಠ. ಈ ಮಾತು ಇಂದಿನ ಸಾಮಾಜಿಕ ಮಾಧ್ಯಮದ ಸಂದರ್ಭಕ್ಕೆ ಎಷ್ಟು ಸೂಕ್ತವಾಗಿ ಅನ್ವಯಿಸುತ್ತದೆ ಎಂಬುದನ್ನು ಗಮನಿಸಿ. ನಾವು ಇನ್ನೊಬ್ಬರ ಬದುಕನ್ನು, ಇನ್ನೊಬ್ಬರ ಯಶಸ್ಸನ್ನು, ಇನ್ನೊಬ್ಬರ ಸೌಂದರ್ಯವನ್ನು ನಕಲು ಮಾಡಲು ಹೊರಟು ನಮ್ಮ ಸ್ವಂತ ವಿಶಿಷ್ಟತೆಯನ್ನೇ ಕಳೆದುಕೊಳ್ಳುತ್ತಿದ್ದೇವೆ. ಪ್ರತಿಯೊಬ್ಬ ಮನುಷ್ಯನೂ ಒಂದು ವಿಶಿಷ್ಟ ಸೃಷ್ಟಿ. ಒಂದು ಗುಲಾಬಿ ಹೂವು ತಾವರೆಯಾಗಲು ಪ್ರಯತ್ನಿಸುವುದಿಲ್ಲ, ತಾವರೆ ಗುಲಾಬಿಯಾಗಲು ಬಯಸುವುದಿಲ್ಲ. ಪ್ರತಿಯೊಂದೂ ತನ್ನದೇ ಆದ ಸೌಂದರ್ಯದಿಂದ, ತನ್ನದೇ ಆದ ಸುಗಂಧದಿಂದ ಈ ಜಗತ್ತನ್ನು ಸಿಂಗರಿಸುತ್ತದೆ. ಆದರೆ ಮನುಷ್ಯ ಮಾತ್ರ ಇನ್ನೊಬ್ಬರಂತೆ ಆಗಲು ಹಂಬಲಿಸುತ್ತಾ ತನ್ನ ಸ್ವಂತ ಸೌಂದರ್ಯವನ್ನೇ ಮರೆಯುತ್ತಿದ್ದಾನೆ. ಒಂದು ಆಧ್ಯಾತ್ಮಿಕ ಸತ್ಯವನ್ನು ಇಲ್ಲಿ ಸ್ಮರಿಸಿಕೊಳ್ಳೋಣ. ಉಪನಿಷತ್ತುಗಳು ಹೇಳುತ್ತವೆ, ನಮ್ಮ ನಿಜವಾದ ಸ್ವರೂಪ ಆತ್ಮ, ಮತ್ತು ಆ ಆತ್ಮ ಎಂದಿಗೂ ಅಪೂರ್ಣವಲ್ಲ, ಎಂದಿಗೂ ಕೊರತೆಯುಳ್ಳದ್ದಲ್ಲ. ನಾವು ಈಗಾಗಲೇ ಪರಿಪೂರ್ಣರು, ಈಗಾಗಲೇ ಸಂಪೂರ್ಣರು ಎಂಬುದೇ ವೇದಾಂತದ ಮೂಲಬೋಧನೆ. ಆದರೆ ಸಾಮಾಜಿಕ ಮಾಧ್ಯಮ ನಮಗೆ ಪ್ರತಿಕ್ಷಣ ಹೇಳುತ್ತಿರುವುದೇನು? ನೀನು ಸಾಕಾಗಿಲ್ಲ, ನೀನಿನ್ನೂ ಸುಂದರವಾಗಿಲ್ಲ, ನೀನಿನ್ನೂ ಯಶಸ್ವಿಯಾಗಿಲ್ಲ, ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು. ಈ ನಿರಂತರ ಕೊರತೆಯ ಭಾವನೆಯೇ ಮಾರಾಟದ ವ್ಯಾಪಾರ ಮಾದರಿ. ಜಾಹೀರಾತು ಕಂಪನಿಗಳಿಗೆ ನಾವು ಎಂದೆಂದಿಗೂ ತೃಪ್ತರಾಗಬಾರದು, ಏಕೆಂದರೆ ಅತೃಪ್ತಿಯೇ ಅವರ ಲಾಭದ ಮೂಲ. ಇಲ್ಲಿ ಒಂದು ಮಹತ್ವದ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಬೇಕು. ಆಸೆ ಮತ್ತು ಗುರಿಗಳ ನಡುವಿನ ವ್ಯತ್ಯಾಸ. ಗುರಿ ನಮ್ಮ ಒಳಗಿನಿಂದ ಹುಟ್ಟುತ್ತದೆ, ನಮ್ಮ ಮೌಲ್ಯಗಳಿಂದ, ನಮ್ಮ ಸ್ವಂತ ಕನಸುಗಳಿಂದ. ಆದರೆ ಸಾಮಾಜಿಕ ಮಾಧ್ಯಮ ಹುಟ್ಟಿಸುವ ಆಸೆಗಳು ಹೊರಗಿನಿಂದ ಬರುತ್ತವೆ, ಇನ್ನೊಬ್ಬರನ್ನು ನೋಡಿ ಹುಟ್ಟುವ ಅಸೂಯೆಯ ರೂಪದಲ್ಲಿ. ಒಬ್ಬ ರೈತ ತನ್ನ ಪಕ್ಕದ ಹೊಲದ ಬೆಳೆಯನ್ನು ನೋಡಿ ತನ್ನ ಸ್ವಂತ ಹೊಲದ ಆರೈಕೆಯನ್ನೇ ಮರೆತರೆ ಏನಾಗುತ್ತದೆ? ಎರಡೂ ಹೊಲಗಳು ಹಾಳಾಗುತ್ತವೆ.
ಇಂದು ನಾವು ಪರರ ಹೊಲವನ್ನೇ ದಿಟ್ಟಿಸುತ್ತಾ ನಮ್ಮ ಸ್ವಂತ ಜೀವನದ ಹೊಲವನ್ನು ನಿರ್ಲಕ್ಷಿಸುತ್ತಿದ್ದೇವೆ. ಮನಸ್ಸನ್ನು ಒಂದು ತೋಟಗಾರನ ಮನಸ್ಸಿಗೆ ಹೋಲಿಸಿ ನೋಡಿ. ಒಬ್ಬ ಜಾಣ ತೋಟಗಾರ ಯಾವ ಬೀಜಗಳನ್ನು ಬಿತ್ತಬೇಕು, ಯಾವ ಕಳೆಗಳನ್ನು ಕಿತ್ತೊಗೆಯಬೇಕು ಎಂಬುದನ್ನು ಬಲ್ಲ. ಆದರೆ ಇಂದು ನಾವು ನಮ್ಮ ಮನಸ್ಸಿನ ತೋಟಕ್ಕೆ ಯಾವ ಬೀಜಗಳನ್ನು ಬಿತ್ತುತ್ತಿದ್ದೇವೆ ಎಂಬುದನ್ನೇ ಗಮನಿಸುತ್ತಿಲ್ಲ. ದ್ವೇಷ, ಹೋಲಿಕೆ, ಅಸೂಯೆ, ಅತೃಪ್ತಿಯ ಬೀಜಗಳನ್ನು ಪ್ರತಿದಿನ ಗಂಟೆಗಟ್ಟಲೆ ಬಿತ್ತುತ್ತಾ ಆ ಬೆಳೆ ಬಂದಾಗ ಆಶ್ಚರ್ಯಪಡುತ್ತಿದ್ದೇವೆ. ಒಂದು ವಿಪರ್ಯಾಸವನ್ನು ಗಮನಿಸಿ. ಸಾಮಾಜಿಕ ಮಾಧ್ಯಮ ನಮ್ಮನ್ನು ಪ್ರಪಂಚದಾದ್ಯಂತ ಸಾವಿರಾರು ಜನರೊಂದಿಗೆ ಜೋಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ವಾಸ್ತವದಲ್ಲಿ ನಾವು ನಮ್ಮ ಪಕ್ಕದಲ್ಲೇ ಕುಳಿತ ಅಪ್ಪ ಅಮ್ಮನೊಂದಿಗೆ, ಮಡದಿ ಮಕ್ಕಳೊಂದಿಗೆ ಮಾತನಾಡಲು ಸಮಯವಿಲ್ಲದಷ್ಟು ದೂರವಾಗುತ್ತಿದ್ದೇವೆ. ಊಟದ ಮೇಜಿನ ಮೇಲೆ ಇಡೀ ಕುಟುಂಬ ಒಟ್ಟಿಗೆ ಕುಳಿತಿದ್ದರೂ ಪ್ರತಿಯೊಬ್ಬರ ಕಣ್ಣುಗಳು ತಮ್ಮ ತಮ್ಮ ಫೋನ್ ಪರದೆಯ ಮೇಲೆ ನೆಟ್ಟಿರುತ್ತವೆ. ಮಾತುಗಳಿಲ್ಲದ ಮೌನ, ಆದರೆ ಆ ಮೌನದಲ್ಲಿ ಶಾಂತಿಯಿಲ್ಲ, ಬದಲಿಗೆ ಒಂದು ಬಗೆಯ ದೂರತ್ವ ಮನೆಮಾಡಿರುತ್ತದೆ. ಇದೊಂದು ಆಧುನಿಕ ದುರಂತ. ಎಲ್ಲರೊಂದಿಗೂ ಸಂಪರ್ಕದಲ್ಲಿದ್ದೇವೆ ಎಂಬ ಭ್ರಮೆಯಲ್ಲಿ ನಮಗೆ ಅತ್ಯಂತ ಹತ್ತಿರದವರಿಂದಲೇ ದೂರವಾಗುತ್ತಿದ್ದೇವೆ. ಒಂದು ಸಂಸ್ಕೃತ ಶ್ಲೋಕದ ಅರ್ಥವನ್ನು ಸ್ಮರಿಸೋಣ. ನಿಜವಾದ ಸಂಬಂಧ ಎಂದರೆ ಹೃದಯದಿಂದ ಹೃದಯದ ಸಂಪರ್ಕ, ಕೇವಲ ಪದಗಳ ಅಥವಾ ಸಂದೇಶಗಳ ವಿನಿಮಯವಲ್ಲ. ಒಂದು ಕಾಲದಲ್ಲಿ ದೂರದೂರಿನಲ್ಲಿದ್ದ ಗೆಳೆಯರು ಕಾಗದ ಬರೆಯುತ್ತಿದ್ದರು. ಆ ಕಾಗದದ ಪ್ರತಿ ಸಾಲಿನಲ್ಲೂ ಪ್ರೀತಿಯಿರುತ್ತಿತ್ತು. ಆ ಕಾಗದಕ್ಕಾಗಿ ಕಾಯುವ ಕುತೂಹಲದಲ್ಲೇ ಒಂದು ಸಿಹಿ ನೋವಿರುತ್ತಿತ್ತು. ಇಂದು ಹಾಯ್, ಹೆಲೋ ಎಂಬ ಸಂದೇಶಗಳು ಕ್ಷಣಮಾತ್ರದಲ್ಲಿ ತಲುಪುತ್ತವೆ. ಆದರೆ ಅವುಗಳಲ್ಲಿ ಆ ಆಳವಾದ ಭಾವನೆಯ ಸ್ಪರ್ಶ ಎಲ್ಲೋ ಕಳೆದುಹೋಗಿದೆ. ಪ್ರಮಾಣ ಹೆಚ್ಚಾಗಿದೆ, ಆದರೆ ಗುಣಮಟ್ಟ ಕುಸಿದಿದೆ. 1000 ಆನ್ಲೈನ್ ಸ್ನೇಹಿತರಿದ್ದರೂ ರಾತ್ರಿ 2 ಗಂಟೆಗೆ ಕಷ್ಟದಲ್ಲಿ ಕರೆ ಮಾಡಬಹುದಾದ ಒಬ್ಬನೇ ಒಬ್ಬ ನಿಜವಾದ ಸ್ನೇಹಿತ ಇಲ್ಲದ ಸ್ಥಿತಿಗೆ ಎಷ್ಟೋ ಜನ ತಲುಪಿದ್ದಾರೆ. ಮಕ್ಕಳ ಬಾಲ್ಯದ ಮೇಲಿನ ಪ್ರಭಾವವನ್ನು ಗಮನಿಸಬೇಕು. ಒಂದು ಕಾಲದಲ್ಲಿ ಮಕ್ಕಳು ಮಣ್ಣಿನಲ್ಲಿ ಆಡುತ್ತಿದ್ದರು, ಮರ ಹತ್ತುತ್ತಿದ್ದರು, ಗೆಳೆಯರೊಂದಿಗೆ ಬೀದಿಯಲ್ಲಿ ಆಟವಾಡುತ್ತಿದ್ದರು. ಆ ಆಟಗಳಲ್ಲಿ ಜೀವನ ಪಾಠಗಳಿದ್ದವು. ಸೋಲನ್ನು ಹೇಗೆ ಸ್ವೀಕರಿಸುವುದು, ಗೆಳೆಯರೊಂದಿಗೆ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು, ದೈಹಿಕ ಶ್ರಮದ ಆನಂದವೇ ಏನು ಎಂಬುದೆಲ್ಲ ಆ ಆಟಗಳಿಂದಲೇ ಕಲಿಯುತ್ತಿದ್ದರು. ಇಂದು ಆ ಸ್ಥಳವನ್ನು ಪರದೆಯ ಒಳಗಿನ ಕಾಲ್ಪನಿಕ ಜಗತ್ತು ಆಕ್ರಮಿಸಿಬಿಟ್ಟಿದೆ. ಮಕ್ಕಳ ಕಣ್ಣುಗಳ ಆರೋಗ್ಯ ಹಾಳಾಗುತ್ತಿದೆ, ಅವರ ಸೃಜನಶೀಲತೆ ಕುಂದುತ್ತಿದೆ, ನೈಜ ಜಗತ್ತಿನಲ್ಲಿ ಸಂವಹನ ನಡೆಸುವ ಸಾಮರ್ಥ್ಯವೂ ಕುಸಿಯುತ್ತಿದೆ. ದಂಪತಿಗಳ ನಡುವಿನ ಸಂಬಂಧದ ಮೇಲೂ ಇದರ ಪ್ರಭಾವ ದೊಡ್ಡದಿದೆ. ಇನ್ನೊಬ್ಬರ ದಾಂಪತ್ಯ ಜೀವನದ ಸುಂದರ ಫೋಟೋಗಳನ್ನು ನೋಡಿ ತಮ್ಮ ಸ್ವಂತ ಸಂಬಂಧದಲ್ಲಿನ ಸಹಜ ಏರುಬೀಳುಗಳನ್ನು ಕೊರತೆ ಎಂದು ಭಾವಿಸುವ ಪ್ರವೃತ್ತಿ ಹೆಚ್ಚುತ್ತಿದೆ. ಪ್ರತಿ ಸಂಬಂಧವೂ ತನ್ನದೇ ಆದ ಏಳುಬೀಳುಗಳನ್ನು ಹೊಂದಿರುತ್ತದೆ ಎಂಬ ಸಹಜ ಸತ್ಯವನ್ನು ಮರೆತು ಪರರ ತೋರಿಕೆಯ ಪರಿಪೂರ್ಣತೆಯೊಂದಿಗೆ ಹೋಲಿಸಿಕೊಂಡು ಅಸಮಾಧಾನಗೊಳ್ಳುತ್ತಿದ್ದೇವೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತದೆ. ಪ್ರತಿಯೊಂದು ಕತ್ತಲೆಯ ನಂತರವೂ ಬೆಳಕು ಬರುತ್ತದೆ ಎಂಬ ಸತ್ಯ ನಮಗೆ ಜೀವನ ಪಾಠವಾಗಬೇಕು. ಸಾಮಾಜಿಕ ಮಾಧ್ಯಮದ ಈ ಸುಳಿಯಿಂದ ಹೊರಬರಲು ಮೊದಲನೆಯದಾಗಿ ಬೇಕಿರುವುದು ಜಾಗೃತಿ. ಬುದ್ಧ ಭಗವಾನ್ ಹೇಳಿದ ಮಾತು ನೆನಪಿಸಿಕೊಳ್ಳೋಣ. ಜಾಗೃತಿಯೇ ಅಮೃತದ ಮಾರ್ಗ, ಅಜಾಗೃತಿಯೇ ಮೃತ್ಯುವಿನ ಮಾರ್ಗ. ನಾವು ಫೋನ್ ಕೈಗೆತ್ತಿಕೊಳ್ಳುವ ಮೊದಲು ಒಂದು ಕ್ಷಣ ನಿಂತು, ಈಗ ನಾನು ಫೋನ್ ಏಕೆ ನೋಡುತ್ತಿದ್ದೇನೆ, ಇದು ಅಗತ್ಯವೋ ಅಥವಾ ಕೇವಲ ಅಭ್ಯಾಸವೋ ಎಂದು ಸ್ವಯಂ ಪ್ರಶ್ನಿಸಿಕೊಳ್ಳಬೇಕು. ಈ ಸಣ್ಣ ಜಾಗೃತಿಯೇ ದೊಡ್ಡ ಬದಲಾವಣೆಗೆ ಮೊದಲ ಹೆಜ್ಜೆ. ಒಂದು ಸುಂದರ ಜೀವನಾನುಭವವನ್ನು ಹಂಚಿಕೊಳ್ಳುತ್ತೇನೆ. ಒಬ್ಬ ವ್ಯಕ್ತಿ ಪ್ರತಿದಿನ 6-7 ಗಂಟೆ ಫೋನ್ ನೋಡುತ್ತಿದ್ದ. ಒಮ್ಮೆ ಅವನಿಗೆ ಒಂದು ಆರೋಗ್ಯ ಸಮಸ್ಯೆ ಬಂದು ವೈದ್ಯರು 1 ವಾರ ಸಂಪೂರ್ಣ ವಿಶ್ರಾಂತಿಗೆ, ಸ್ಕ್ರೀನ್ ದೂರವಿಡಲು ಸೂಚಿಸಿದರು. ಮೊದಲ 2 ದಿನ ಅವನಿಗೆ ವಿಪರೀತ ಚಡಪಡಿಕೆ, ಏನೋ ಕಳೆದುಕೊಂಡ ಭಾವನೆ. ಆದರೆ 3ನೇ ದಿನದಿಂದ ಒಂದು ಅದ್ಭುತ ಬದಲಾವಣೆಯಾಯಿತು. ಅವನಿಗೆ ಕಿಟಕಿಯ ಆಚೆ ಹಕ್ಕಿಗಳ ಕಲರವ ಕೇಳಿಸತೊಡಗಿತು. ಮಳೆಯ ವಾಸನೆ ಆಸ್ವಾದಿಸಲು ಸಾಧ್ಯವಾಯಿತು. ತನ್ನ ತಾಯಿಯೊಂದಿಗೆ ಗಂಟೆಗಟ್ಟಲೆ ಹರಟೆ ಹೊಡೆದ. ಆ 1 ವಾರದಲ್ಲಿ ಅವನಿಗೆ ಅರಿವಾಯಿತು, ಜೀವನ ಎಷ್ಟು ಸುಂದರವಾಗಿತ್ತು, ಆದರೆ ಅವನು ಅದೊಂದು ಸಣ್ಣ ಪರದೆಯೊಳಗೆ ಕಳೆದುಕೊಂಡಿದ್ದ. ಈ ಕಥೆ ನಮಗೆ ಕಲಿಸುವ ಪಾಠ ಸ್ಪಷ್ಟ. ನಿಜವಾದ ಜೀವನ ಪರದೆಯ ಹೊರಗಿದೆ, ಪರದೆಯ ಒಳಗಲ್ಲ. ಪ್ರಕೃತಿಯ ಸೌಂದರ್ಯ, ಮನುಷ್ಯ ಸಂಬಂಧಗಳ ಉಷ್ಣತೆ, ಸ್ವಂತ ಆಲೋಚನೆಗಳ ಆಳ ಇವೆಲ್ಲವೂ ಪರದೆಯ ಆಚೆಗೆ ಇವೆ. ಇದನ್ನು ಅರಿತ ಮನುಷ್ಯ ತಂತ್ರಜ್ಞಾನದ ದಾಸನಾಗುವುದಲ್ಲ, ಬದಲಿಗೆ ತಂತ್ರಜ್ಞಾನದ ಒಡೆಯನಾಗುತ್ತಾನೆ. ಇಲ್ಲಿ ಒಂದು ಮುಖ್ಯ ಅಂಶವನ್ನು ಸ್ಪಷ್ಟಪಡಿಸಬೇಕು.
ನಾವು ಸಾಮಾಜಿಕ ಮಾಧ್ಯಮವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕೆಂದೇನಿಲ್ಲ. ಬೆಂಕಿ ಎಂಬುದು ಅಪಾಯಕಾರಿಯೂ ಹೌದು, ಉಪಯುಕ್ತವೂ ಹೌದು. ಬೆಂಕಿಯನ್ನು ಎಚ್ಚರಿಕೆಯಿಂದ ಬಳಸಿದರೆ ಅಡುಗೆ ಮಾಡಬಹುದು, ಚಳಿ ಕಾಯಿಸಬಹುದು. ಆದರೆ ನಿಯಂತ್ರಣ ಕಳೆದುಕೊಂಡರೆ ಇಡೀ ಮನೆಯನ್ನೇ ಸುಡಬಹುದು. ಸಾಮಾಜಿಕ ಮಾಧ್ಯಮವೂ ಹಾಗೆಯೇ. ಅದನ್ನು ಸಾಧನವಾಗಿ ಬಳಸಬೇಕೇ ಹೊರತು ಅದಕ್ಕೆ ನಮ್ಮ ಒಡೆಯನಾಗಲು ಬಿಡಬಾರದು. ಜ್ಞಾನಕ್ಕಾಗಿ, ಉಪಯುಕ್ತ ಮಾಹಿತಿಗಾಗಿ, ದೂರದ ಬಂಧುಗಳೊಂದಿಗೆ ಸಂಪರ್ಕಕ್ಕಾಗಿ ಇದನ್ನು ಬಳಸುವುದು ಸರಿ. ಆದರೆ ಗುರಿಯಿಲ್ಲದೆ ಗಂಟೆಗಟ್ಟರೆ ಸ್ಕ್ರೋಲ್ ಮಾಡುತ್ತಾ ಸಮಯ ವ್ಯರ್ಥ ಮಾಡುವುದು ನಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನೇ ಕದಿಯುತ್ತಿದೆ ಎಂಬುದನ್ನು ಅರಿಯಬೇಕು. ಈಗ ಪ್ರಾಯೋಗಿಕವಾದ ಮಾರ್ಗಗಳ ಕಡೆಗೆ ಗಮನಹರಿಸೋಣ. ಮೊದಲನೇದಾಗಿ, ಡಿಜಿಟಲ್ ಉಪವಾಸ ಎಂಬ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಬೇಕು. ನಮ್ಮ ಪೂರ್ವಜರು ಉಪವಾಸ ಮಾಡುತ್ತಿದ್ದುದು ಕೇವಲ ದೇಹಕ್ಕಾಗಿ ಅಲ್ಲ, ಮನಸ್ಸಿಗಾಗಿಯೂ ಆಗಿತ್ತು. ಆಹಾರವನ್ನು ಸ್ವಲ್ಪ ಕಾಲ ದೂರವಿಟ್ಟಾಗ ದೇಹ ಶುದ್ಧವಾಗುವಂತೆ, ಸಾಮಾಜಿಕ ಮಾಧ್ಯಮದಿಂದ ಸ್ವಲ್ಪ ಕಾಲ ದೂರವಿದ್ದಾಗ ಮನಸ್ಸು ಶುದ್ಧವಾಗುತ್ತದೆ. ವಾರಕ್ಕೊಮ್ಮೆ ಕನಿಷ್ಠ 1 ದಿನವನ್ನಾದರೂ ಸಂಪೂರ್ಣ ಡಿಜಿಟಲ್ ಉಪವಾಸಕ್ಕೆ ಮೀಸಲಿಡಬೇಕು. ಆ ದಿನ ಫೋನ್ ಸ್ಪರ್ಶಿಸದೆ ಪ್ರಕೃತಿಯೊಂದಿಗೆ, ಕುಟುಂಬದೊಂದಿಗೆ, ಸ್ವಂತ ಆಲೋಚನೆಗಳೊಂದಿಗೆ ಕಾಲ ಕಳೆಯಬೇಕು. ಮೊದಮೊದಲು ಇದು ಕಷ್ಟವೆನಿಸಬಹುದು, ಆದರೆ ನಿಧಾನವಾಗಿ ಇದೊಂದು ಆನಂದದಾಯಕ ಅಭ್ಯಾಸವಾಗಿ ಬದಲಾಗುತ್ತದೆ. ಎರಡನೇದಾಗಿ, ಬೆಳಗಿನ ಮೊದಲ 1 ಗಂಟೆ ಮತ್ತು ರಾತ್ರಿಯ ಕೊನೆಯ 1 ಗಂಟೆಯನ್ನು ಫೋನ್ ರಹಿತವಾಗಿಡುವ ಸಂಕಲ್ಪ ಮಾಡಬೇಕು. ಬೆಳಗಿನ ಮೊದಲ ಗಂಟೆಯನ್ನು ಧ್ಯಾನ, ಪ್ರಾರ್ಥನೆ, ಯೋಗ ಅಥವಾ ಪ್ರಕೃತಿಯ ಮಡಿಲಲ್ಲಿ ಕಳೆಯುವುದರಿಂದ ಇಡೀ ದಿನದ ಮನಸ್ಥಿತಿಯೇ ಬದಲಾಗುತ್ತದೆ. ಒಂದು ಪುರಾತನ ಮಾತಿದೆ, ಬೆಳಗಿನ ಮೊದಲ ಗಂಟೆ ಇಡೀ ದಿನದ ಮುಂದಾಳು. ಆ ಗಂಟೆಯನ್ನು ಶಾಂತಿಯಿಂದ, ಆಧ್ಯಾತ್ಮಿಕ ಸ್ಮರಣೆಯಿಂದ ಆರಂಭಿಸಿದರೆ ಇಡೀ ದಿನ ಆ ಶಾಂತಿಯ ಸ್ಪರ್ಶವಿರುತ್ತದೆ. ಅದೇ ರೀತಿ ರಾತ್ರಿ ಮಲಗುವ ಮೊದಲು ಫೋನ್ ದೂರವಿಟ್ಟು ಒಂದು ಪುಸ್ತಕ ಓದುವುದು, ಕುಟುಂಬದೊಂದಿಗೆ ಮಾತನಾಡುವುದು ಅಥವಾ ದಿನದ ಬಗ್ಗೆ ಕೃತಜ್ಞತೆಯ ಭಾವನೆಯಲ್ಲಿ ಆಲೋಚಿಸುವುದು ನಿದ್ರೆಯ ಗುಣಮಟ್ಟವನ್ನೂ ಸುಧಾರಿಸುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ. ಮೂರನೆಯದಾಗಿ, ಕೃತಜ್ಞತೆಯ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಪ್ರತಿ ರಾತ್ರಿ ಮಲಗುವ ಮೊದಲು ಆ ದಿನ ನಡೆದ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಬೇಕು. ಇದೊಂದು ಸಣ್ಣ ಅಭ್ಯಾಸವೆಂದು ಕಂಡರೂ ಇದು ನಮ್ಮ ಮನಸ್ಸನ್ನು ಕೊರತೆಯ ಆಲೋಚನೆಯಿಂದ ಸಮೃದ್ಧಿಯ ಆಲೋಚನೆಗೆ ತಿರುಗಿಸುತ್ತದೆ. ಒಬ್ಬ ಮನುಷ್ಯ ತನ್ನಲ್ಲಿ ಇಲ್ಲದ್ದನ್ನು ನೋಡುತ್ತಾ ಬದುಕಿದರೆ ಎಂದೂ ತೃಪ್ತನಾಗಲಾರ. ಆದರೆ ತನ್ನಲ್ಲಿ ಇರುವುದನ್ನು ನೋಡುತ್ತಾ ಬದುಕಿದರೆ ಪ್ರತಿ ಕ್ಷಣವೂ ಸಮೃದ್ಧಿಯ ಅನುಭವವಾಗುತ್ತದೆ. ಸಂತ ಕಬೀರರ ಒಂದು ದೋಹೆಯ ಭಾವಾರ್ಥ ಹೀಗಿದೆ: ಜೀವನದಲ್ಲಿ ಬೇಕಾದಷ್ಟು ಸಿಕ್ಕಿದೆ, ಇನ್ನೂ ಬಯಸುವುದೇಕೆ? ಇರುವುದರಲ್ಲೇ ತೃಪ್ತಿ ಕಂಡುಕೊಳ್ಳಬೇಕು ಎಂಬುದೇ ಆಗಿದೆ. ಈ ತೃಪ್ತಿಯ ಭಾವನೆಯೇ ಎಲ್ಲ ಹೋಲಿಕೆಯ ಸಂಕಟದಿಂದ ನಮ್ಮನ್ನು ಮುಕ್ತಗೊಳಿಸುತ್ತದೆ. ಮೌನ ಎಂಬುದು ದೌರ್ಬಲ್ಯವಲ್ಲ, ಅದೊಂದು ಮಹಾಶಕ್ತಿ. ನಮ್ಮ ಪುರಾತನ ಋಷಿಮುನಿಗಳು ಕಾಡುಗಳಿಗೆ, ಪರ್ವತಗಳಿಗೆ ಹೋಗಿ ಏಕಾಂತದಲ್ಲಿ ತಪಸ್ಸು ಮಾಡುತ್ತಿದ್ದುದೇಕೆ? ಏಕೆಂದರೆ ಮೌನದಲ್ಲಿ ಮಾತ್ರ ಆತ್ಮದ ಧ್ವನಿ ಕೇಳಿಸುತ್ತದೆ ಎಂಬುದನ್ನು ಅವರು ಅರಿತಿದ್ದರು. ಇಂದು ನಾವು ಆ ಮೌನಕ್ಕೆ ಹೆದರುತ್ತೇವೆ. ಏಕಾಂಗಿಯಾಗಿ ಕುಳಿತ ಕ್ಷಣ ಬಂದ ತಕ್ಷಣ ಆ ಶೂನ್ಯತೆಯನ್ನು ತುಂಬಿಸಲು ತಕ್ಷಣ ಫೋನ್ ಕೈಗೆತ್ತಿಕೊಳ್ಳುತ್ತೇವೆ. ಆದರೆ ಆ ಶೂನ್ಯತೆಯೇ ನಮ್ಮ ಅತ್ಯಂತ ದೊಡ್ಡ ಶಿಕ್ಷಕ ಎಂಬುದನ್ನು ನಾವು ಮರೆತಿದ್ದೇವೆ. ಆ ಶೂನ್ಯತೆಯಲ್ಲೇ ನಮ್ಮ ನಿಜವಾದ ಆಸೆಗಳು, ನಮ್ಮ ನಿಜವಾದ ಭಯಗಳು, ನಮ್ಮ ನಿಜವಾದ ಕನಸುಗಳು ಬಹಿರಂಗಗೊಳ್ಳುತ್ತವೆ. ಒಂದು ಜೇನುಗೂಡಿನ ಉದಾಹರಣೆ ನೋಡೋಣ. ಜೇನುಹುಳುಗಳು ಪ್ರತಿದಿನ ಸಾವಿರಾರು ಹೂವುಗಳಿಂದ ಮಕರಂದ ಸಂಗ್ರಹಿಸುತ್ತವೆ. ಆದರೆ ಆ ಮಕರಂದ ಜೇನಾಗಿ ಬದಲಾಗಲು ಅವಕ್ಕೆ ಗೂಡಿನ ಒಳಗೆ ಸ್ವಲ್ಪ ಸಮಯ, ಸ್ವಲ್ಪ ಶಾಂತಿ ಬೇಕಾಗುತ್ತದೆ. ಅದೇ ರೀತಿ ನಾವು ದಿನವಿಡೀ ಸಂಗ್ರಹಿಸುವ ಮಾಹಿತಿ, ಅನುಭವಗಳು ಜ್ಞಾನವಾಗಿ ಪರಿವರ್ತನೆಗೊಳ್ಳಲು ನಮಗೂ ಮೌನದ, ಏಕಾಂತದ ಸಮಯ ಬೇಕು. ಆದರೆ ನಿರಂತರ ಸ್ಕ್ರೋಲಿಂಗ್ನಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹಿಸುತ್ತಲೇ ಇರುತ್ತೇವೆ, ಆದರೆ ಅದನ್ನು ಜೀರ್ಣಿಸಿಕೊಳ್ಳಲು, ಅರ್ಥಮಾಡಿಕೊಳ್ಳಲು ಸಮಯವನ್ನೇ ಕೊಡುತ್ತಿಲ್ಲ. ಹೀಗಾಗಿಯೇ ಇಷ್ಟೊಂದು ಮಾಹಿತಿ ಇದ್ದರೂ ನಮ್ಮಲ್ಲಿ ನಿಜವಾದ ಜ್ಞಾನದ ಕೊರತೆ ಎದ್ದು ಕಾಣುತ್ತಿದೆ. ಪ್ರಕೃತಿಯ ಒಂದು ಪಾಠವನ್ನು ಇಲ್ಲಿ ಸ್ಮರಿಸಿಕೊಳ್ಳೋಣ. ಬೀಜವೊಂದು ಮೊಳಕೆಯಾಗಲು ಮಣ್ಣಿನ ಒಳಗೆ ಕತ್ತಲಲ್ಲಿ, ಏಕಾಂತದಲ್ಲಿ ಸಮಯ ಕಳೆಯಬೇಕಾಗುತ್ತದೆ. ಆ ಕತ್ತಲೆಯ ಅವಧಿಯನ್ನು ಬಿಟ್ಟು ನೇರವಾಗಿ ಬೆಳಕಿಗೆ ಎಳೆದರೆ ಆ ಬೀಜ ಎಂದಿಗೂ ಸದೃಢ ಗಿಡವಾಗಲಾರದು. ನಮ್ಮ ಆಂತರಿಕ ಬೆಳವಣಿಗೆಗೂ ಇದೇ ಸತ್ಯ ಅನ್ವಯಿಸುತ್ತದೆ. ನಮಗೆ ಆಂತರಿಕ ಬೆಳವಣಿಗೆಗೆ, ಆತ್ಮಾವಲೋಕನಕ್ಕೆ ಮೌನದ, ಏಕಾಂತದ ಆ ಕತ್ತಲೆಯ ಅವಧಿ ಅತ್ಯಗತ್ಯ.
ಆದರೆ ಸಾಮಾಜಿಕ ಮಾಧ್ಯಮ ನಮ್ಮನ್ನು ನಿರಂತರವಾಗಿ ಬಾಹ್ಯ ಬೆಳಕಿನಲ್ಲೇ ಇಡುತ್ತಾ ನಮ್ಮ ಆಂತರಿಕ ಬೇರುಗಳನ್ನು ಬಲಗೊಳಿಸಲು ಬಿಡುತ್ತಲೇ ಇಲ್ಲ. ಧ್ಯಾನ ಎಂಬುದು ಇಂದಿನ ಕಾಲದ ಅತ್ಯಂತ ಅಗತ್ಯ ಔಷಧಿ ಎಂದೇ ಹೇಳಬಹುದು. ಪ್ರತಿದಿನ ಕೇವಲ 10-15 ನಿಮಿಷ ಕಣ್ಣು ಮುಚ್ಚಿ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ ಕುಳಿತುಕೊಳ್ಳುವುದರಿಂದ ನಮ್ಮ ಚಂಚಲ ಮನಸ್ಸು ನಿಧಾನವಾಗಿ ಶಾಂತವಾಗತೊಡಗುತ್ತದೆ. ಮೊದಮೊದಲು ಮನಸ್ಸು 1000 ಆಲೋಚನೆಗಳ ಕಡೆಗೆ ಓಡುತ್ತದೆ. ಆದರೆ ನಿರಂತರ ಅಭ್ಯಾಸದಿಂದ ಆ ಮನಸ್ಸನ್ನು ನಿಧಾನವಾಗಿ ಪಳಗಿಸಬಹುದು. ಒಂದು ಕಾಡು ಕುದುರೆಯನ್ನು ನಿಧಾನವಾಗಿ ತಾಳ್ಮೆಯಿಂದ ಪಳಗಿಸುವಂತೆ ನಮ್ಮ ಚಂಚಲ ಮನಸ್ಸನ್ನು ಪ್ರೀತಿಯಿಂದ ತಾಳ್ಮೆಯಿಂದ ಪಳಗಿಸಬೇಕು. ಇಲ್ಲಿ ಒಂದು ಆಳವಾದ ಪ್ರಶ್ನೆ ಕೇಳಿಕೊಳ್ಳೋಣ. ನಾವು ಯಾರಿಗಾಗಿ ಬದುಕುತ್ತಿದ್ದೇವೆ? ಇನ್ನೊಬ್ಬರ ಒಪ್ಪಿಗೆಗಾಗಿಯೋ ಅಥವಾ ನಮ್ಮ ಸ್ವಂತ ಆತ್ಮತೃಪ್ತಿಗಾಗಿಯೋ? ಸಾಮಾಜಿಕ ಮಾಧ್ಯಮದ ಈ ಯುಗದಲ್ಲಿ ಬಹುತೇಕರು ಇನ್ನೊಬ್ಬರ ಮೆಚ್ಚುಗೆಗಾಗಿ ಬದುಕುತ್ತಿದ್ದಾರೆ. ಆದರೆ ಒಂದು ಸತ್ಯವನ್ನು ಅರ್ಥಮಾಡಿಕೊಳ್ಬೇಕು. ಇನ್ನೊಬ್ಬರ ಒಪ್ಪಿಗೆ ಪಡೆಯುವ ಪ್ರಯತ್ನದಲ್ಲಿ ನಾವು ಎಂದಿಗೂ ಶಾಂತಿ ಕಾಣಲಾರೆವು. ಯಾಕೆಂದರೆ ಪ್ರತಿಯೊಬ್ಬರ ಅಭಿಪ್ರಾಯ ಬೇರೆ ಬೇರೆಯಾಗಿರುತ್ತದೆ. ಒಬ್ಬರನ್ನು ಮೆಚ್ಚಿಸಿದರೆ ಇನ್ನೊಬ್ಬರು ಟೀಕಿಸುತ್ತಾರೆ. ಈ ಅಂತ್ಯವಿಲ್ಲದ ಆಟದಲ್ಲಿ ಸಿಲುಕುವ ಬದಲು ನಮ್ಮ ಸ್ವಂತ ಆಂತರಿಕ ಮಾನದಂಡಗಳಿಂದ ನಮ್ಮನ್ನೇ ಅಳೆದುಕೊಳ್ಳುವುದನ್ನು ಕಲಿಯಬೇಕು. ಒಬ್ಬ ಶಿಲ್ಪಿಯ ಕಥೆ ನೆನಪಿಸಿಕೊಳ್ಳೋಣ. ಒಬ್ಬ ಶಿಲ್ಪಿ ಒಂದು ಸುಂದರ ವಿಗ್ರಹವನ್ನು ಕೆತ್ತುತ್ತಿದ್ದ. ಜನರು ಬಂದು ಬೇರೆ ಬೇರೆ ಸಲಹೆ ಕೊಡುತ್ತಿದ್ದರು. ಈ ಭಾಗ ಚಿಕ್ಕದಾಗಿಸು, ಆ ಭಾಗ ದೊಡ್ಡದಾಗಿಸು. ಅವನು ಎಲ್ಲರ ಮಾತು ಕೇಳಿ ಕೆತ್ತುತ್ತಾ ಹೋದರೆ ಕೊನೆಗೆ ಆ ವಿಗ್ರಹ ಯಾವುದೇ ಆಕಾರವಿಲ್ಲದ ಕಲ್ಲಾಗಿ ಉಳಿಯುತ್ತಿತ್ತು. ಆದರೆ ಆ ಬುದ್ಧಿವಂತ ಶಿಲ್ಪಿ ತನ್ನ ಮನಸ್ಸಿನಲ್ಲಿದ್ದ ದೃಷ್ಟಿಕೋನವನ್ನೇ ಅನುಸರಿಸಿ ಕೆತ್ತಿ ಕೊನೆಗೆ ಒಂದು ಅದ್ಭುತ ಕಲಾಕೃತಿಯನ್ನು ಸೃಷ್ಟಿಸಿದ. ನಮ್ಮ ಜೀವನವೂ ಒಂದು ಶಿಲ್ಪವಿದ್ದಂತೆ. ನಾವು ಎಲ್ಲರ ಅಭಿಪ್ರಾಯಗಳಿಗೆ, ಎಲ್ಲರ ಮೆಚ್ಚುಗೆಗೆ ಒಗ್ಗಿಕೊಂಡು ನಮ್ಮನ್ನೇ ಕೆತ್ತಿಕೊಂಡರೆ ಕೊನೆಗೆ ನಮ್ಮ ಸ್ವಂತ ಗುರುತೇ ಅಳಿಸಿಲೋಗುತ್ತದೆ. ಭಗವದ್ಗೀತೆಯ ಇನ್ನೊಂದು ಮಹತ್ವದ ಬೋಧನೆಯನ್ನು ಸ್ಮರಿಸೋಣ. ನಿಷ್ಕಾಮ ಕರ್ಮದ ಸಿದ್ಧಾಂತ. ಫಲದ ಬಗ್ಗೆ ಚಿಂತಿಸದೆ ಕೇವಲ ಕರ್ಮದಲ್ಲಿ ತಲ್ಲೀನನಾಗುವುದೇ ನಿಜವಾದ ಯೋಗ ಎಂದು ಶ್ರೀಕೃಷ್ಣ ಬೋಧಿಸುತ್ತಾನೆ. ಇದನ್ನು ಇಂದಿನ ಸಂದರ್ಭಕ್ಕೆ ಅನ್ವಯಿಸಿದರೆ ಲೈಕ್, ಕಾಮೆಂಟ್, ಫಾಲೋವರ್ಸ್ ಎಂಬ ಫಲಗಳ ಬಗ್ಗೆ ಚಿಂತಿಸದೆ ನಾವು ಮಾಡುವ ಕೆಲಸದಲ್ಲಿ, ನಮ್ಮ ಸ್ವಂತ ಬೆಳವಣಿಗೆಯಲ್ಲಿ ಆನಂದ ಕಂಡುಕೊಳ್ಳುವುದೇ ನಿಜವಾದ ಬುದ್ಧಿವಂತಿಕೆ. ಒಬ್ಬ ಚಿತ್ರಕಾರ ಚಿತ್ರ ಬಿಡಿಸುವುದು ಜನರ ಮೆಚ್ಚುಗೆಗಾಗಿ ಮಾತ್ರವಲ್ಲ, ಆ ಚಿತ್ರ ಬಿಡಿಸುವ ಪ್ರಕ್ರಿಯೆಯಲ್ಲೇ ಆನಂದವಿದೆ ಎಂಬ ಭಾವನೆಯಿಂದ ಬಿಡಿಸಿದಾಗ ಆ ಚಿತ್ರಕ್ಕೆ ಒಂದು ವಿಶೇಷ ಜೀವಂತಿಕೆ ಬರುತ್ತದೆ. ಇಂದಿನಿಂದಲೇ ಒಂದು ಸಂಕಲ್ಪ ಮಾಡೋಣ. ನಮ್ಮ ಸಂತೋಷವನ್ನು ಇನ್ನೊಬ್ಬರ ಬೆರಳು ತುದಿಗೆ ಒಪ್ಪಿಸುವುದನ್ನು ನಿಲ್ಲಿಸೋಣ. ನಮ್ಮ ಮೌಲ್ಯ ನಮ್ಮ ಒಳಗಿನಿಂದಲೇ ಬರಲಿ. ಪ್ರತಿ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡುವ ಬದಲು ಒಂದು ಕ್ಷಣ ಸ್ವಗತ ಮಾಡಿಕೊಳ್ಳೋಣ. ಇಂದು ನಾನು ಯಾರಿಗಾಗಿ ಅಲ್ಲ, ನನ್ನಗಾಗಿ, ನನ್ನ ಬೆಳವಣಿಗೆಗಾಗಿ ಬದುಕುತ್ತೇನೆ. ಈ ಸಣ್ಣ ಸಂಕಲ್ಪವೇ ನಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ಇಂದು ನಾವು ಒಂದು ಆಳವಾದ ಪ್ರಯಾಣ ಮಾಡಿದೆವು. ಸಾಮಾಜಿಕ ಮಾಧ್ಯಮ ನಮ್ಮ ಮನಸ್ಸನ್ನು ಹೇಗೆ ಚಂಚಲಗೊಳಿಸುತ್ತಿದೆ, ಹೇಗೆ ನಮ್ಮ ಆತ್ಮಗೌರವವನ್ನು ಇನ್ನೊಬ್ಬರ ಒಪ್ಪಿಗೆಗೆ ಅಡಮಾನವಿಡುತ್ತಿದೆ, ಹೇಗೆ ನಮ್ಮ ಸಂಬಂಧಗಳಲ್ಲಿ ದೂರತ್ವ ಸೃಷ್ಟಿಸುತ್ತಿದೆ ಎಂಬುದನ್ನು ನಾವು ಆಳವಾಗಿ ಅರ್ಥಮಾಡಿಕೊಂಡೆವು. ಆದರೆ ಈ ಜ್ಞಾನ ನಮ್ಮನ್ನು ನಿರಾಶೆಗೆ ತಳ್ಳಬಾರದು, ಬದಲಿಗೆ ಜಾಗೃತಿಗೆ ಎಬ್ಬಿಸಬೇಕು. ಏಕೆಂದರೆ ಸಮಸ್ಯೆಯ ಅರಿವೇ ಪರಿಹಾರದ ಮೊದಲ ಹೆಜ್ಜೆ. ಇಂದಿನಿಂದಲೇ ಒಂದು ಹೊಸ ಜೀವನ ಆರಂಭಿಸೋಣ. ಫೋನ್ ಎಂಬುದು ನಮ್ಮ ಜೀವನದ ಒಡೆಯನಾಗದೆ ಕೇವಲ ಒಂದು ಉಪಕರಣವಾಗಿ ಉಳಿಯಲಿ. ಬೆಳಗಿನ ಮೊದಲ ಗಂಟೆ ದೇವರಿಗೆ, ಕುಟುಂಬಕ್ಕೆ, ಸ್ವಂತ ಆತ್ಮಕ್ಕೆ ಮೀಸಲಿಡೋಣ. ಇನ್ನೊಬ್ಬರ ಜೀವನದ ಫೋಟೋಗಳನ್ನು ನೋಡುತ್ತಾ ನಮ್ಮ ಸ್ವಂತ ಜೀವನವನ್ನು ಕಡೆಗಣಿಸುವ ಬದಲು ನಮ್ಮ ಸ್ವಂತ ಜೀವನದ ಪ್ರತಿ ಕ್ಷಣವನ್ನು ಪೂರ್ಣ ಹೃದಯದಿಂದ ಬದುಕೋಣ. ನೆನಪಿಡಿ, ನಿಮ್ಮ ಜೀವನ ಒಂದೇ. ಅದನ್ನು ಇನ್ನೊಬ್ಬರ ಪರದೆಯ ಮೇಲಿನ ಜೀವನದೊಂದಿಗೆ ಹೋಲಿಸುತ್ತಾ ಕಳೆಯುವುದು ಅತ್ಯಂತ ದೊಡ್ಡ ಅನ್ಯಾಯ. ಅದು ನಿಮ್ಮ ಸ್ವಂತ ಆತ್ಮಕ್ಕೆ ಮಾಡುವ ಅನ್ಯಾಯ. ಒಂದು ಕೊನೆಯ ಉಪಮೆಯೊಂದಿಗೆ ಇಂದಿನ ಈ ಪ್ರಯಾಣವನ್ನು ಮುಗಿಸೋಣ. ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳಿವೆ. ಆದರೆ ಪ್ರತಿಯೊಂದು ನಕ್ಷತ್ರವೂ ತನ್ನದೇ ಆದ ಸ್ಥಾನದಲ್ಲಿ, ತನ್ನದೇ ಆದ ಬೆಳಕಿನಿಂದ ಹೊಳೆಯುತ್ತದೆ. ಒಂದು ನಕ್ಷತ್ರ ಇನ್ನೊಂದು ನಕ್ಷತ್ರದಂತೆ ಹೊಳೆಯಲು ಪ್ರಯತ್ನಿಸುವುದಿಲ್ಲ. ನೀವೂ ಕೂಡ ಆ ಆಕಾಶದ ಒಂದು ವಿಶಿಷ್ಟ ನಕ್ಷತ್ರ. ನಿಮ್ಮದೇ ಆದ ಬೆಳಕು, ನಿಮ್ಮದೇ ಆದ ಸ್ಥಾನ, ನಿಮ್ಮದೇ ಆದ ಉದ್ದೇಶ ಇದೆ. ಪರರ ಬೆಳಕಿನ ಹಿಂದೆ ಓಡುವುದನ್ನು ನಿಲ್ಲಿಸಿ ನಿಮ್ಮ ಒಳಗಿನ ಬೆಳಕನ್ನು ಗುರುತಿಸಿ ಆ ಬೆಳಕಿನಿಂದಲೇ ಈ ಜಗತ್ತನ್ನು ಬೆಳಗಿಸಿ. ಸಾಮಾಜಿಕ ಮಾಧ್ಯಮ ಒಂದು ಪರದೆ ಅಷ್ಟೇ, ಅದು ನಿಮ್ಮ ಜೀವನವಲ್ಲ. ನಿಮ್ಮ ನಿಜವಾದ ಜೀವನ ಆ ಪರದೆಯ ಆಚೆ,
ಪ್ರೀತಿಸುವ ಜನರ ಸ್ಪರ್ಶದಲ್ಲಿ, ಸೂರ್ಯೋದಯದ ಸೌಂದರ್ಯದಲ್ಲಿ, ನಿಮ್ಮ ಸ್ವಂತ ಉಸಿರಾಟದ ಲಯದಲ್ಲಿ, ನಿಮ್ಮ ಹೃದಯದ ಬಡಿತದಲ್ಲಿ ಅಡಗಿದೆ. ಇಂದಿನಿಂದಲೇ ಆ ನಿಜವಾದ ಜೀವನವನ್ನು ಪೂರ್ಣ ಪ್ರಜ್ಞೆಯಿಂದ ಬದುಕಲು ಆರಂಭಿಸಿ. ನಿಮ್ಮ ಮನಸ್ಸನ್ನು ಒಂದು ಪವಿತ್ರ ದೇವಾಲಯದಂತೆ ಕಾಪಾಡಿ. ಅದರೊಳಗೆ ಶಾಂತಿ, ಪ್ರೀತಿ, ಕೃತಜ್ಞತೆಯ ದೀಪಗಳನ್ನು ಬೆಳಗಿಸಿ. ಆ ಮಾತೃಶಕ್ತಿ, ಆ ಪರಬ್ರಹ್ಮ ಸ್ವರೂಪ ನಿಮ್ಮೊಳಗೇ ನೆಲೆಸಿದೆ ಎಂಬ ಈ ಮಹಾಸತ್ಯವನ್ನು ಎಂದಿಗೂ ಮರೆಯದಿರಿ. ನೀವು ಪರಿಪೂರ್ಣರು, ನೀವು ಸಂಪೂರ್ಣರು, ನಿಮಗೆ ಯಾವ ಪರದೆಯ ದೃಢೀಕರಣವೂ ಬೇಕಿಲ್ಲ. ಈ ಸತ್ಯದೊಂದಿಗೆ ಬದುಕಿ, ಈ ಸತ್ಯದೊಂದಿಗೆ ಬೆಳಗಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.